ನಾನು ನಮ್ಮ ಫ್ರೆಂಡ್ ಹೋಗ್ಬೇಕಾದ್ರೆ ಸೈಕಲ್ ಮುರಿದೋಯ್ತು, ಅದಕ್ಕೆ ಕಾಸು ಬೇಕು ಅಂತ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಇಲ್ಲಿ ನಮ್ಗೆ ಸಂಬಳದ ಹೆಸರು ಒಂದ್ ಬೀಡಿ ಒಂದ್ ಲೋಟ ಟೀ ಕೊಡ್ತೀನಿ ಅಂತ. ಇಲ್ಲಿ ನಮ್ಗೆ ಏನ್ ಕೆಲಸ ಅಂದ್ರೆ ತಪ್ಪದಾರಿಗೆ ಹೋಗ್ತಾ ಇದ್ದೀವಿ, ಟ್ರ್ಯಾಕ್ಟರ್ ನ ದಾರ ಕಟ್ಬಿಟ್ಟು ಅದನ್ನ ಸರಿ ದಾರಿ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಜೀವನದಲ್ಲಿ ಮುಂದೆ ಹೋಗ್ಬಿಟ್ಟು ದೊಡ್ಡ ಕೆಲಸ ಮಾಡಿ ಅಂತ. ಈ ಕೆಲಸ ಸಖತ್ತಾಗಿ ಮಾಡಿದ್ವಿ ಅಂತ ಓನರ್ ನಮ್ ಸಂಬಳಕ್ಕೆ ಇನ್ನೊಂದ್ ಬೀಡಿ ಆಡ್ ಮಾಡ್ಬಿಟ್ಟು JCB ಓಡ್ಸಕ್ ಕೊಟ್ರು. ಇಲ್ಲಿ ನಮ್ಗೆ ಮರ ಬೀಳ್ಸೋ ಕೆಲಸ ಕೊಟ್ಟಿದ್ರು. ಮರ ಏನೋ ಸಖತ್ತಾಗಿ ಬಿತ್ತು, ಆದ್ರೆ ಅದ್ರ ಜೊತೆಗೆ ನಾವು ಓಡಿಸ್ತಾ ಇದ್ದೀವಿ JCB ದಬಾಕಂತು. ದಬಾಕಂಡ್ ಕೋರ್ಸ್ಗೆ JCB ಕೈ ಮುರಿದೋಯ್ತು. ಇದುವರೆಗೂ ನಂಗೂ ನಮ್ಮ ಫ್ರೆಂಡ್ಸ್ಗೂ ಯಾರು 50 ರೂಪಾಯಿನೂ ಕೊಟ್ಟಿರಲಿಲ್ಲ. ಆದ್ರೆ ಈ ಓನರ್ ತುಂಬಾ ಒಳ್ಳೆಯವರಾಗಿದ್ರು. ನಮ್ಗೆ 50,000 ಕೊಟ್ಬಿಟ್ಟು JCB ಕೈ ರೆಡಿ ಮಾಡ್ಸ್ಕೊಂಡ್ ಬನ್ನಿ ಅಂತ. ನಾನು ನಮ್ಮ ಫ್ರೆಂಡ್ ಟೆನ್ಷನ್ ಆಗ್ಬಿಟ್ಟು 50,000 49,995 ರೂಪಾಯಿ ಎಣ್ಣೆ ಹೊಡ್ಬಿಟ್ವಿ. ಇನ್ನ ಮಿಕ್ಕಿರೋ 5 ರೂಪಾಯಿ ಫೆವಿಕ್ವಿಕ್ ತಂದ್ಬಿಟ್ಟು JCB ಕೈ ಅಂಟಿಸಿದ್ವಿ. ನಮ್ಮ ಓನರ್ ಈ ಕೆಲಸದಿಂದ ತುಂಬಾ ಖುಷಿ ಆಗ್ಬಿಟ್ಟು ನನ್ನ ಫ್ರೆಂಡ್ ನ ಕರೆಸ್ಬಿಟ್ಟು ಅದೇ 5 ರೂಪಾಯಿ ಫೆವಿಕ್ವಿಕ್ ತರಿಸಿ ನಮ್ ತಿಕ್ಕ ಹಾಕ್ಬಿಟ್ಟು ಅದೇ JCB ಕೈ ಮೇಲೆ ಕುಂಡಿಸ್ಬಿಟ್ಟು ನಂದ್ 6 ಕೋಟಿ ನಮ್ ಫ್ರೆಂಡ್ 6 ಕೋಟಿ ಟೋಟಲ್ 12 ಕೋಟಿ ಬೀಜ ಹೊಡೆದಾಕ್ಬಿಟ್ರು. ನಾವೆಲ್ಲೂ ಮಕ ತೋರ್ಸಕ್ ಆಯ್ತಾ ಇರ್ಲಿಲ್ಲ. ಅದಕ್ಕೆ ನಾವೆಲ್ಲೇ ಆಚೋದ್ರು ಫುಲ್ ಕವಚಾಗಿ ಹಾಕೊಂಡು ಕವರ್ ಮಾಡ್ಕೊಂಡು ಆಚೆ ಹೋಯ್ತಾ ಇದ್ದೆ. ನಾನು ಪೆಟ್ರೋಲ್ ಬಂಕ್ಗೂ ಹಂಗೆ ಹೋಗಿದ್ದೆ. ಅಲ್ಲಿ ಪೆಟ್ರೋಲ್ ಬಂಕ್ ಅವ್ರಿಗಿಂತ ನಾನೇ ದಾಸಿ ನೋಡ್ಕೊಂತಿದ್ದೆ, ಯಾರು ಬೀಡಿ ಗಿಡಿ ಅಂಟಿಸ್ಬಾರ್ದು ಅಂತ. ಯಾಕಂದ್ರೆ ಹೆಚ್ಚು ಕಮ್ಮಿ ಆದ್ರೆ ನಕ್ಕ ನಾನೇ ಅಂಟ್ಕೊಂಡ್ಬಿಡ್ತಿದ್ದೆ. ಒಬ್ಬ ಪಾಕಿಸ್ತಾನದ ಹುಡುಗ ಇಂಡಿಯಾಗ್ ಬಂದು ಒಂದ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕಂತಾನೆ. ಟೀಚರ್ ಕೇಳ್ತಾರೆ, ಏನೋ ನಿನ್ನ ಹೆಸರು? ಅದಕ್ಕೆ ಹುಡುಗ ಅಹಮದುಲ್ಲಾ ರಸೀಂ. ಟೀಚರ್ ಹೇಳ್ತಾರೆ, ಇವತ್ತಿಂದ ನೀನು ಇಂಡಿಯನ್, ಅದಕ್ಕೆ ನಿನ್ನ ಹೆಸರು ಇವತ್ತಿಂದ ರಾಮು. ಸ್ಕೂಲ್ ಬಿಡ್ತಾರೆ, ಸ್ಕೂಲಿಂದ ರಾಮು ಮನೆಗೆ ಹೋಯ್ತಾನೆ. ಮನೆ ಹೋಗಿದ ತಕ್ಷಣ ಅವ್ರ ಅಮ್ಮ ಕೇಳ್ತಾರೆ, ಏ ಅಹಮದ್ ಹೆಂಗಿತ್ತು ಇವತ್ತಿನ ಸ್ಕೂಲು? ಅದಕ್ಕೆ ಹುಡುಗ ಹೇಳ್ತಾನೆ, ಇವತ್ತಿಂದ ನಾನು ಇಂಡಿಯನ್, ನನ್ನ ಹೆಸರು ಅಹಮದ್ ಅಲ್ಲ ರಾಮು. ಇದನ್ ಕೇಳಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ರಾಮು ಹಂಗೆ ಸ್ಕೂಲ್ಗೆ ಹೋಯ್ತಾನೆ. ಏ ರಾಮು ಏನಿದ್ ಕೈ ಕಾಲೆಲ್ಲ ಗಾಯ, ಏನಾಯ್ತು? ರಾಮು ಹೇಳ್ತಾನೆ, ನಾನು ಇಂಡಿಯನ್ ಆಗಿ 2 ಅವರ್ಗೆ ಇಬ್ರು ಪಾಕಿಸ್ತಾನದವ್ರು ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಪ್ಲೀಸ್ ಅಣ್ಣ, ಯಾರಿಲ್ಲ ಬರುತ್ತೆ ಅಂತ ಅಂದಿದ್ರು. ಅಣ್ಣ ಬಂದ ಹೇಳ್ಬೇಕು, ಆಗ ಬಂದು ಇವಾಗ ನಾ ಯಾಕೆ ಅಡ್ರೆಸ್ ಹೇಳಿಲ್ಲ ಅಂತ. ಹಲೋ, ಊಟ ಆತೇನ್ರಿ? ಹಾ ಊಟ ಆತ. ದಬಾಯಿಸಿ ಮಾತಾಡ್ಬೇಕು ನೀ. ನಾನ್ ಹೇಂತಿ ಏನಾದ್ರು ನನ್ ಮ್ಯಾಲ ನಂಬಿಕೆನ ಬರ್ವತ್ತ. ಎಲ್ಲ ಕೇಳ್ತಲ್ಲಕ್ರಿ. ಊಟ ಆತಿನ, ನಷ್ಟ ಆತನ, ಚಾ ಆತನ ಎಲ್ಲ ಕೇಳ್ತಲ್ಲಕ್ರಿ. ಎಲ್ಲ ಕೇಳ್ತಿ ಕರೆ. ಲವ್ವರ್ಸ್ ಹೆಂಗ್ ಮಾತಾಡ್ತಾರಲ್ಲ ಹಂಗ ಮಾತಾಡ್ಬೇಕು ಇಂಟ್ರೆಸ್ಟ್ಲಿ. ಯಪ್ಪ ನಂಗ ಇಂಟ್ರೆಸ್ಟ್ಲಿ ಮಾತಾಡಕ್ ಬರ್ದಲ್ಲ. ಮತ್ತ ನೀವು ಹೆಂಗ್ ಮಾತಾಡ್ತೀರಿ ಮಾತಾಡ್ರಿ, ಆದ್ರ ನಾನ್ ಹೇಂತಿಗ್ ಮಾತ್ರ ಹೊಟ್ಟೆ ಖಾರ ಕಲಿಸದಂಗ ಆಗಿರ್ಬೇಕು. ಹಂಗ ಮಾತಾಡ್ಬೇಕು. ಹಂಗ ಮಾತಾಡೋದಾದ್ರ ನಾಚಿಕೆ ಬಿಡ್ಬೇಕಾಕತ್ರಿ. ಈಗ ಒಂದ್ 15 ದಿವಸ ನಾಚಿಕೆ ಬಿಟ್ಟು ಬಿಡ್ರಿ, ಹೋಗ್ಬೇಡ್ರಿ. ನಾಚಿಕೆ ಬಿಟ್ರ ಮಾತ್ನ್ಯಾಗ ಮಕ್ಕಳ ಮಾಡೋ ಮನುಷ್ಯ ದೀಪಾನಿ. ಹಂಗೆಲ್ಲ ತಿಳ್ಕೊರಕ್ ಹೋಗ್ಬೇಡ್ರಿ. ಕೈ ಕೆರಿತಾ ಐತೆ, ನನ್ ಮಗನ್ಗೆ ಹೊಡಿಬೇಕು, ಏನ್ ಮಾಡ್ಲಿ? ಒಂದ್ ಐಡಿಯಾ. ಹಿಡಿಯೋ 100 ರೂಪಾಯಿ. ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಆ 100 ರೂಪಾಯಿ ನಿಂದೆ. ಕೇಳು. ಕಳ್ಳ 100 ರೂಪಾಯಿಲಿ 50 ರೂಪಾಯಿ ಕತ್ಕೊಂಡೋದ್ರೆ ಇನ್ನೆಷ್ಟು ಉಳಿತು? 50 ರೂಪಾಯಿ. ಯಾಕಮ್ಮ? 100 ರೂಪಾಯಿ ಲೋಟಲ್ಲಿ 50 ರೂಪಾಯಿ ಹೆಂಗೋ ಕದ್ಕೊಂಡು ಹೋಗ್ತಾನೆ. ಏ ಲೋಪರ್, ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಲಿಕಾಪ್ಟರ್ ಕ್ರಾಶ್ ಆಗ್ತಿದೆ, ನಾವೆಲ್ಲರೂ ಪ್ಯಾರಾಚೂಟ್ ಹಾಕೊಂಡು ಹಾರಬೇಕು. ಪ್ಯಾರಾಚೂಟ್ 4 ಇರೋದು, ಅದರಲ್ಲಿ 3 ನೀವು ತಗೊಳ್ಳಿ, 1 ನನ್ಗಿರ್ಲಿ. ಕ್ಷಮಿಸ್ಬಿಡಿ ಅತ್ತೆ. ಹೋಗಪ್ಪ ಮಗನೇ, ನಿನ್ ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಿರ್ತಾರೆ, ನೀನ್ ಕೂಡ ಹಾರು. ಆದ್ರೆ ಅಮ್ಮ ಅವ್ರೆ, 4 ಪ್ಯಾರಾಚೂಟ್ ಡಿಕ್ಕಿಲೇ ಇದಾವೆ. ನಿಮ್ ಸೊಸೆ ಅಂದ್ರು ನನ್ ಬಟ್ಟೆ ಬ್ಯಾಗ್ ಎತ್ಕೊಂಡು ಹಾರೋದ್ರು. ರವಣ ಏನತ್ತಲೆ? ಬಗಲ್ ಮನೆ ಆಂಟಿ ಇದ್ಲಲ್ಲ, ರಾತ್ರಿ ಹೊಡಿಯೋಬಿಟ್ಟಾಳ. ನಂಗ್ ಮೊದ್ಲೇ ಗೊತ್ತಿತ್ತು. ನಾನ್ ನೋಡ್ದಾಗೆಲ್ಲ ಬರೀ ಫೋನ್ಯಾಗ ಮಾತಾಡ್ತಿದ್ರು ಅವ್ರು. ಅಷ್ಟೊಕ್ಕೆ ಯಾರ ಜೊತೆ ಹುಡುಗಳೈತಮ್ಮ? ಅಪ್ಪನ ಜೊತೆ ಹೊಡಿಯೋಗಿರೋದು. ಯಾಕೋ ಜಗಳ ಆಡ್ತೀಯ? ಸಿಕ್ಕಿದ್ ಸೀರುಂಡೆ ಅಂತ ಕೊಟ್ಟ ಇಸ್ಕೊಂಡು ಆಗಲ್ಲ. ಇವಾಗ ಯಾಕೋ ಬಿಚ್ಚುದೋನ ಸುಮ್ಮನೆ
ನಾನು ಭಿಕ್ಷದವನ ನೀನೇನ್ ಕುಬೇರನ್ ವೇಷ ಕೊಟ್ರ ಮಗ ಅನ್ಕೊಂಡಿದ್ಯಾನಲ್ಲ ನೀನ್ ಅಲ್ಲಿಂದ ಡಬ್ಬ ಎತ್ಕೊಂಬಂದ್ ₹1 ಸಂಪಾದನೆ ಮಾಡ್ತೀಯ ನಾನೇನು ಇಲ್ದೆ ಮನೆ ಡಿಫ್ರೆಂಟ್ ಊಟ ಮಾಡ್ತೀನಿ ಇವಾಗಲೇ ಈ ಕೋಪಿಗೆ ದೇವ್ರ ಹಿಂಗಿಟ್ಟಿರೋದು. ದೇವ್ರೆ ನಿನ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಟಾಪ್ ಅಲ್ಲ ಇಟ್ಟಿದ್ದಾನೆ ನಮ್ಮನ್ನೆಲ್ಲ ಅಂಡರ್ ರೋಡ್ ಅಲ್ಲಿ ಇಟ್ಟಿದ್ದಾನೆ ಏನೋ ದೇವ್ರ ದೊಡ್ಡ ಸೆಕ್ರೆಟರಿ ತರ ಮಾತಾಡ್ತಾನೆ ನೀವೆಲ್ಲ ದೇವ್ರ ಒಂದ್ ಕಡೆ ಮುಗಿತೀರಾ ಇನ್ನೊಂದ್ ಕಡೆ ಓದಿತೀರಾ ನನಗೆ ಗೊತ್ತಿಲ್ವಾ ಅದೇನಪ್ಪ ಅದು? ಇನ್ನೇನು ಮಂಗಳಾರತಿ ಕೊಟ್ರೆ ಅಯ್ಯೋ ಶಿವ ಅಂತ ಮುಗಿಯಲ್ವಾ ಸ್ವಾಮಿ? ಅದು ಅಗ್ನಿ ದೇವ್ರು ಮುಗಿತೀವಿ. ಅದೇ ಅಗ್ನಿ ದೇವ್ರ ಮನೆಗೆ ಬಿದ್ದಾಗ ಯಾಕೆ ಲಭ್ಲಭ ಅಂತ ಬಾಯ್ ಮಾಡ್ಕೊಂತೀಯ ಹೊಡಿ ಪಲ್ಟಿ ಮುಗಿ ಕೈ ಅದಲ್ವಾ ಭಕ್ತಿ ಎಲ್ಲ ಡೋಪ್ ನನ್ನ ಮಕ್ಕಳು. ನೀನ್ ಸರ್ಕಾರ ದವಾಖಾನಿಗೆ ರಗತ್ ದಾನ ಮಾಡಕ್ ಏನ ನಿನ್ ರಕ್ತ 8 ಲೀಟರ್ ದಾನ ಮಾಡಿ ಬಂದಿ. ಇಲ್ಲಿದ ನನ್ನ ಮೈಕಟ್ ನೋಡಿ ನನಗ 1 ಲೀಟರ್ ಹಾಕಿ ಕಳ್ಸಿರೋರು. ಎಲ್ಲಿಗೊಂಟೆ ಅಮ್ಮ ಟ್ಯೂಷನ್ ಗೌರಿ ನಾಳೆಗೆ ಇಷ್ಟು ಹುಷಾರಾಗ್ಬೇಕಂದ್ರೆ ನನಗೆ ಮದುವೆ ಮಾಡ್ಕೋಬೇಕಾಗಿದೆ ಇಂಗ್ಲಿಷ್ ಮಾತಾಡ್ಲಕ್ ಬರ್ಬೇಕು ನೀನು. Yes, Mama, I talking English. Domino's pizza and burger and chili chips. Gobi 65, gobi manchuri, dairy milk chocolate. Thank you for watching. ಇಲ್ಲಿ ಬಾ ಗೌರಿ. ಸರ್ OTP ಹೇಳಿ ಸರ್. ಅಲ್ಲ ಸರ್ ಫಸ್ಟ್ OTP ಹೇಳಿ ಸರ್. 6996. ಅತ್ತಿ ಸರ್ ಎಲ್ಲಿ ಕೂತ್ಕೊಳ್ಳಿ ನಾನು ಎಲ್ಲಿ ಕೂತ್ಕೊಳ್ಳಿ ರೀ ನೀವು ಹೊಡ್ರಿ ನಾನು ಬೇರೆದ್ ಬುಕ್ ಮಾಡ್ಕೋತೀನಿ. ರೀ OTP ಎಲ್ಲ ಹಾಕ್ಬಿಟ್ಟಿದೀನಿ ಇವಾಗ ಹೊಡಿ ಅಂದ್ರೆ ಕಾಸು ಕೊಡಿ ನಾನು ಹೊಡ್ತೀನಿ. ನಂಗೆ ಕಾಸು ಕೊಡಲ್ಲ ಕಣೋ ಅದು ಹೆಂಗೆ ಕರ್ಕೊಂಡು ಹೋಗೋ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ. ಯಪ್ಪ ಯಾರ್ದಿದು ಬುಲ್ಡೇಜರ್? ನಾನು ಹೇಳ್ದೆ ಕೇಳಿಲ್ಲ ನೀನು. ಬುಲ್ಡೇಜರ್ ಯಾರು? ನಿಮ್ದ ಡ್ರೈವರ್ ನೀವು ತರ್ಸಿರೋದಾ? ಹೌದಾ? ಒಂದ್ 5 ನಿಮಿಷ ಬುಲ್ಡೇಜರ್ ಕೊಡ್ತಾರ ಕೇಳಿ. ನೋಡಕ್ಕಾಗ್ದೆ ನಗಕ್ಕಾಗ್ದೆ ಸಾಯಕ್ಕಾಗ್ದೆ. ನೀವು ಫೋನ್ ಮಾಡಿ ಕೇಳಿ. ನಾನು ಹೇಳ್ದೆ ಸರ್ ಅಲ್ಲಿ ಯಾರೋ ಒಬ್ಬ ನಮ್ಮ ಮನೆ ಆಳ್ ಕೆಲಸ ಮಾಡಿದಾನೆ ಅವ್ರ ಮನೆ ಉಲ್ಡಿಸ್ ಬರ್ಬೇಕು. ಒಂದು 5 ನಿಮಿಷ ಬುಲ್ಡೋಸರ್ ಕೊಟ್ಟರೆ ಉಳಿಸ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ? ಅರ್ಜೆಂಟ್ ಟೈಮ್ ಇಲ್ಲ ನಮಗೆ. ನೀವು ಓಡಿಸ್ತಾರೆ ಸರ್ ನಾನು ಇದನ್ನ ಸಪೋರ್ಟ್ ಮಾಡ್ತೀನಿ ನಾನು ಇರ್ತೀನಿ ಆಯ್ತಾ ಓಡಿಸ್ತಾರೆ ಕೀ ಚೆನ್ನಾಗಿ ಕೊಡಿ ನಾನು ಓಡಿಸ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಓಡಿಸ್ಕೊಂಡು ಹೋಗಿ ತಗೊಂಡ್ಬಂದು ನಿಲ್ಲಿಸ್ತೀವಿ. ಕೊಡಿ ಕೀ ಕೊಡಿ. ಕನ್ನಡ ಬರುತ್ತೆ ಸರ್ ನೀವು ಟರ್ನ್ ಮಾಡ್ಬಿಡ್ತಾರೆ ಒಂದು ಸೆಕೆಂಡ್ ಅಲ್ಲಿ ಮಾಡಿ ತಗೊಂಡ್ತಾರೆ ಎಲ್ಲ ಹಿಂಗೆ ಬೀಳ್ಸೋದು ಮನೆ ತಗೊಂಡ್ಬರೋದು ಅಷ್ಟೇ. ಮತ್ತೆ ನೀವೇ ತಾನೇ ಮಾತಾಡ್ಸಿದ್ ನಾವು ಸುಮ್ಮನೆ ಹೋಗ್ತಿದ್ವಿ ನೀವು ಯಾಕೆ ಮಾತಾಡ್ಸಿದ್ರಿ? ಅದನ್ನೇ ಯಾಕೆ ಹೇಳಿದ್ರಿ? ಏನು ಇಲ್ಲ ನಮಗೆ ಕೀ ಕೊಡಿ ಅಷ್ಟೇ. ಬುಲ್ಡೋಸರ್ ಕೆಲಸ ಮಾಡಿದ್ದಾರೆ ಮನೆ ಬೀಳ್ಸ್ ಬಂದು ತಗೊಂಡು ವಾಪಸ್ ಬುಲ್ಡೋಸರ್ ಕೀ ಕೊಡಿ ಆಯ್ತಾ. ಇವ್ರು ಬಂದ್ ಕೆಲಸ ಮಾಡೋಷ್ಟ್ರಲ್ಲಿ ನಾವು ತಗೊಂಡ್ಬರ್ತೀವಿ. ಕೊಡಿ ಬೇಗ ಹಿಂಗ್ ತಿರ್ಸ್ತೀವಿ ನಾವು ಬಾಹುಬಲಿ ತರ ತಿರ್ಸ್ತೀನಿ ಖುಷಿ ನಾನು ಹಿಂಗ್ ತಿರ್ಸ್ತೀನಿ ಬಾಹುಬಲಿ ತರ ಹಿಂಗೆ. ನಿಮ್ಮ ಹತ್ರ ಇಲ್ಲ ಕೀ ನೋಡಿ ಅವ್ರ ಜೊತೆ ಆದ್ರೆ ಮಾತಾಡ್ತಾರೆ. ಹಿಂಗ್ ತಂದು ಕೊಡ್ತೀವಿ ಸರ್ ಮನೆ ಬೀಳ್ಸ್ಬಿಟ್ಟು 2 ನಿಮಿಷದಲ್ಲಿ ಖುಷಿ ಓಡಿಸ್ತಾಳೆ. ನಾನು ಹಿಂಗೆ ಹಿಂಗ್ ಅಂತಿರ್ತೀನಿ ಮಾತಾಡಲ್ಲ ನಮ್ ಜೊತೆ. ಯಾಕೆ ಸುಮ್ನೆ ಇರ್ಬೇಕು? ಹಲೋ ಹಲೋ ನೀವೇ ಓಡಿಸಿ ಬನ್ನಿ ಸರ್ ಎಕ್ಸ್ಟ್ರಾ ಸ್ಪೇರ್ ಕೈ ಇರುತ್ತೆ ನೋಡಿ ಹೋಗ್ಬೋಣ ಸರ್ ಬೇಗ. ಯಾಕೆ A few moments later. ಹಿಡ್ಕೊಳ್ಳೋ ನನಗೆ ಸರ್ ಹೊಡಿಬೇಡಿ ಸರ್ ಒಳ್ಳೆ ಹೊಡಿಬೇಡಿ ಸರ್. ಅಲ್ಲಿ ಆಯ್ತಾ ಸರ್ ಒಂದೇ ಖುಷಿ ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಲೋ ಇವತ್ತು ಕಪ್ಪ ಕುಪ್ಪಾಟಲ್ಲಿ ಕಪ್ಪನ ಸೋಲಿಸಲೇಬೇಕು. ಸರಿ ಓಕೆ. ಯಾರು ಹೇಳಿದ್ದು? ಇದೇ ತರ ಬಿಸ್ನೆಸ್ ಮಾಡಿ ನೋಡು ಒಂದಲ್ಲ ಒಂದ್ ದಿವಸ ನಾನು ಇಡೀ ಸಾಮ್ರಾಜ್ಯನೇ ಕಟ್ತೀನಿ. ಓ ಫಸ್ಟ್ ಲಾಡಿ ಕಟ್ಕೇಳೋ. ಲಾಡಿಗೂ ಸಾಮ್ರಾಜ್ಯಕ್ಕೂ ಏನ್ ಸಂಬಂಧ? ಅಲ್ಲ ಫಸ್ಟ್ ಲಾಡಿನೇ ಕಟ್ಕೊಳಕ್ ಬರಲ್ಲ ಸಾಮ್ರಾಜ್ಯ ಬೇರೆ ಕಟ್ತಾನಂತ. ಸರ್ಪ್ರೈಸ್.
ಮುಂಜಾಲಿಂದ ರಾತ್ರಿ ಮಟ್ಟ ಬರೀ ಗುಟ್ಕ ತಿಂತಿ ಏನ್ ಸಿಗ್ತೈತಿ ಹೋನ ಐಟೊಳಿ ಬಂಗಾರ ಸಿಗ್ತೈತಿ ಬಂಗಾರ. ಇದೇನ್ ಮಾತಾಡಕತ್ತಿ ಹೋನ ಏನ್ ಮಂಗೆ ಮಾಡ್ತೀವೋ ತಿಂದಿಲ್ಲ ಅಂದ್ರೆ ಏನಕ್ಕೈತಿ ಅದಕ್ಕೆ ಕೇಳ. ತಿಂದಿಲ್ಲ ಅಂದ್ರೆ ಏನಕತ್ತನ ಹೇಳಾಕ ಬರಂಗಿಲ್ಲ ಹೇಳಾಕ ಉಸಿರಾಟ ಆಡಂಗಿಲ್ಲ ಹೊಟ್ಯಾಗ ಸಂಗ್ ಆಕೈತಿ ಕೆಲ್ಸ ಆಗಂಗಿಲ್ಲ. ತಮ್ಮ ಹೇಳಂಗಿಲ್ಲನ ತಮ್ಮ ಬಾಳ ಡೇಂಜರ್ ಅದ ಸರ್. ಫುಲ್ ಟೆವ್ ಟೆವ್ ಅಂತಾನ ಟೆವ್ ಟೆವ್. ಗುಟ್ಕ ತಿಂದ್ರೆ ಊರಾಗ 4 ಮಂದಿ ಹೊಯ್ಕೋತಾರಣ. 4 ಮಂದಿ ಅವ್ರವ್ರ ಹಡ. ಯಾಕಪ್ಪ ಸ್ಕೂಲಿಂದ ಅಳ್ತಾ ಬರ್ತಿದ್ಯಾ? ಮ್ಯಾಮ್ ಹೊಡೆದ್ರು. ಯಾಕೆ ಹೊಡೆದ್ರು? ಚೆನ್ನಾಗಿ ಟೆಸ್ಟ್ ಚೆನ್ನಾಗಿರೋ ಮಾರ್ಕ್ಸ್ ತೆಗ್ದ್ರೆ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದಪ್ಪ? ನನಗೆ ನಿಮ್ ನಂಬರ್ ಬೇಡ, ನನ್ನ ಮಾವನ್ ಮಗಳನ್ನ ಸಾಕು ಅಂದೆ. ಅಪ್ಪು ಎದೇಳು ನೋಡು ಚೂರು ಗಂಜಿ ತಿನ್ನು, ಇಲ್ಲಾಂದ್ರೆ ಜ್ವರ ಕಮ್ಮಿ ಆಗೋದು. ಇದು ಹುಳಿ ಆಗಿದೆ, ಬೇಡ ನಾನು ಬೇರೆ ತರ್ತೇನೆ. ಇದ್ರಲ್ಲ എന്ത് വിധീത് വല്ലാത്ത ചതീത്. ನೀನು ಬರ್ತೀನಿ ಜಿಮ್ಗೆ ಹಚ್ಚಾಕ? ಬರ್ತೇನೆ ನಡಿ ಹೋಗೋಣ. ರೊಕ್ಕ ಎಲ್ಲ ಅದಾವ? ಅದೌದು. ಹಚ್ಬಿಡ ನೋಡಿ, ಒಂದ್ 15-20 ದಿನದಾಗ ಭತ್ತ ಸಿಗ್ಬಾರ್ದು ನಾವು. ಫುಲ್ ಹಂಗ ಗುದ್ದಿರ್ ಹಂಗ ಕಲಾಸ ಆಗ್ಬೇಕು ಎಲ್ರು. ಫುಲ್ ಕೈ ಕಾಲ್ ಇಟ್ಟಿದ್ದಪ್ಪ, ಕೈ ಇಟ್ಟಿದ್ದಪ್ಪ. ಅಕ್ಕ ನೀವು ಇವತ್ತು ನಾನು ತುಂಬಾ ಅದೃಷ್ಟವಂತ ಅನ್ಸುತ್ತೆ, ಬೆಳಗ್ಗೆ ಸಿಕ್ಬಿಟ್ಟಿದ್ದೀರಾ ನನ್ಗೆ. ಆಮೇಲೆ ತುಂಬಾ ಥ್ಯಾಂಕ್ ಯು ಅಕ್ಕ. ಬೆಳಗಾದ್ರೆ ಸಾಕು ಮಕ್ಳು ಸ್ಕೂಲಿಗೆ ಇದೇ ರೋಡಲ್ಲೇ ಹೋಗ್ತಾರೆ, ಸಂಜೆ ಆದ್ರೆ ಸಾಕು ಅಜ್ಜಿಗಳು ಇದೇ ರೋಡಲ್ಲೇ ವಾಕ್ ಮಾಡ್ತಿರ್ತಾರೆ. ಈ ರೋಡ್ ಕೊಟ್ಟಿದ್ದಕ್ಕೆ ನಿಮ್ಗೂ ನಿಮ್ಮ ಅಪ್ಪಂಗೆ ತುಂಬಾ ಥ್ಯಾಂಕ್ ಯು. ನಮ್ಮ ಅಪ್ಪನ? ಹಾ, ಇದು ನಿಮ್ಮ ಅಪ್ಪಂದಲ್ವಾ ರೋಡು? ಇಲ್ಲ ಇಲ್ಲ. ಮತ್ ಸೈಡಲ್ಲಿ ನಡ್ಕೊಂಡು ಹೋಗಕ್ಕೆ ಏನ್ ರೋಗ ನಿಮ್ಗೆ? ಬೆಳಗ್ಗೆ ರೋಡಿಗೆ ಬಂದ್ಬಿಡ್ತೀರಾ ನಮ್ ಪ್ರಾಣ ತಿನ್ನಕ್ಕೆ. ಅಣ್ಣ ನಿನ್ನ ಹೆಣ್ತಿಗ ಅನ್ಸುತ್ತೆ. ಯಾರ ನಾನ? ನೀನೆ. ಇಲ್ಲ ಅಂತ ಅನ್ನಕೈತ. ನಮ್ಮಮ್ಮನ ತರ ಅಮ್ಮ ಎಲ್ರಿಗೂ ಸಿಗ್ಲಿ ಅಂತ ಆ ದೇವ್ರಿಗೆ ಬೇಡ್ಕೋತೀನಿ. ಯಾಕೆ ಅಂದ್ರೆ ನಾನೊಬ್ಳೆ ಕಷ್ಟಪಡ್ಬೇಕು, ಯಾರು ಪಡ್ಲಿ. ಮನ್ಯಾಗ ಯಾರಿದ್ರಿ ಸರ್ ಹೇಳ್ರಿ. ಅಕ್ಕೋರೆ ನಾವ್ ಸರ್ಕಾರ ಕಡೆಯಿಂದ ಜನಗಣತಿಗೆ ಬಂದಿವ್ರಿ. ಹೌದ್ರಿ. ಈ ಕೂಸ್ ಗಂಡಾದ್ರಿ ಹೆಣ್ಣಾದ್ರಿ ಮತ್ ಇವ್ರ ನಿಮ್ ಗಂಡ ಏನ್ರಿ? ನನ್ನ ಗಂಡಲ್ಲೂ ಹಾಟ್ಯ, ನಾನು ದೊಡ್ಡ ಮಗ ನಾವ. ಅಕ್ಕೋರೆ ಇದು ನಿಮ್ಗೆ ಒಂದೇ ಕೂಸ್ ಅದೇನ್ರಿ? ಇಲ್ರಿ ಸರ್, ಇನ್ನ ಒಳಗವ್ರಿ. ಹೌದ್ರಿ, ಕರೀರಿ ಹೊಸ ಮಂದಿ. ಏ ಸಿದ್ಧ, ಶಾಣ್ಯ, ಮಲ್ಯ, ಹೊಸ ಮಂದಿ ಬರ್ರು. 4, 5, 6, 7, 8, 9, 10, 11, 12, 13, 14. ಅಕ್ಕೋರೆ ನಿಮ್ ಗಂಡ ಕರೀರಿ, ಒಂದ್ ಸೈನ್ ಮಾಡದ್ದಾರಿ. ಏನ್ರಿ ಈ ಜರ ಹೊರಗೆ ಬರ್ರಿ. ಅಕ್ಕೋರೆ ನೀವ್ ಸೈನ್ ಮಾಡೋದೇ ಬಾಳ ಕಷ್ಟ ಅದ. 14 ಮಕ್ಕಳ ಹೆಂಗ್ ಅಡ್ದನ್ರಿ? ಕೈಕಲ್ ಅಷ್ಟೇ ಅಂಕೋ ಓ ನನ್ನ ಹಾಟ್ಯ. ಹೇಳಿ ಏನ್ ಸಮಸ್ಯೆ? ನಮ್ಮ ಮಗು ಉಂಟಲ್ಲ, ಎದ್ದು ಓಡಾಡುದಿಲ್ಲ ಮತ್ತೆ ಮಾತಾಡುದಿಲ್ಲ ಅಂತ. ಹೌದಾ? ಎಷ್ಟು ವರ್ಷ ಆಯ್ತು ನಿಮ್ ಮಗುಗೆ? ಮಗುವಿಗೆ 3 ತಿಂಗಳು ಡಾಕ್ಟ್ರೆ. 3 ತಿಂಗಳಲ್ಲ? ಸ್ವಲ್ಪ ಹತ್ರ ಬನ್ನಿ. ಏನಾದ್ರೂ ಮದ್ದು ಉಂಟ ಡಾಕ್ಟ್ರೆ? ಬನ್ನಿ ಹೇಳ್ತೀನಿ. ನಡೀದಿಲ್ಲ ಡಾಕ್ಟ್ರೆ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಯಾರೋ ಅದು ಪಪ್ಪಮ್ಮ? ಇವರೇ ನನ್ ಪಪ್ಪುಮ್ಮ. ಓ ನೀನಾ? ನಾನ್ ಯಾರೋ ಬ್ಯಾರೆ ಯಾರೋ ಅನ್ಕೊಂಡೆ. ಹಾ ಇರ್ಲಿ ಇರ್ಲಿ ಇರ್ಲಿ, ಜಾಸ್ತಿ ಬಗ್ಬೇಡ, ಜಾಸ್ತಿ ನಮಸ್ಕಾರ ಮಾಡ್ಬೇಡ, ಒಳ್ಳೇದಲ್ಲ. ಹೇಳಮ್ಮ. ನಾನೇ ಇವ್ರ ಪಪ್ಪಮ್ಮ. ಅವನೇ ದೊಡ್ಡ ಮಿಂಡ್ರಿ, ನೀನ್ ಅವನ್ ಜೀರ ಸೇರ್ಕೊಂಡು ನೀನೊಂದು ಮಿಂಡ್ರಿ ಆಗಿ ಹೋಗ್ತಿದ್ಯಾ? ಬೇಡ, ಒಳ್ಳೇದಲ್ಲ, ಹೇಳೋದ್ ಮತ್ ಕೇಳು. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಹಿಂದೆ ಸರ್ಬಿಟ್ಟು. ಹ್ಞೂ ಅಲ್ಲ ಜೋರಾಗಿ ಅಲ್ಲ, ಆ ನನ್ ಮಗನ್ಗೇನೋ ಮಾನ ಮರದಿ ಇಲ್ಲ, ಮೊದ್ಲೇ ಮೆಂಟ್ಲಿ ನನ್ ಮಗ. ಅವನ್ ಫೈಟ್ ಮಾಡ್ತೀಯ ಅಂತಷ್ಟ ಮಾಡ್ತೀನಿ ಅಂದೆ ಮುಟ್ಟು ನೀನ್ ಕಿಸಿತಿದಿಲ್ಲ, ನೀನ್ ಮಾನ ಮರದಿ ಇಲ್ವಾ? ಮಾಡ್ತೀನಿ ಅಂತೆ ಮಾಡು ಮಾಡು, ಸರಿ ಮಾಡ್ತಾನ ಅವನು.
ಪಪ್ಪುಮ್ಮ ಅಂತ ಯಾರು ಇಲ್ಲ, ಪಪ್ಪುಮ್ಮ ಇಲ್ಲೇ ಅವ್ರೆ ಕ್ಯೂಟ್ ಆಗಿ ಚಪ್ಪಿಯಾಗಿ. ಹೌದೌದು, ತುಂಬಾ ಕ್ಯೂಟ್ ಆಗೋಳು ಬಿಡಪ್ಪ ನಿಮ್ ಪಪ್ಪುಮ್ಮ. ತುಂಬಾ ಜನ ಕೇಳ್ತಾ ಇದ್ರಿ, ಏನ್ ಮಂಜ ಹೊಸ್ದಾಗಿ ವೆಲ್ಡಿಂಗ್ ಕೆಲ್ಸಕ್ಕೆ ಸೇರ್ಕೊಂಡವನಲ್ಲ, ಯಾರಿಗ್ ವೆಲ್ಡಿಂಗ್ ಮಾಡಕ್ ಹೋಗಿದ್ದ ಸಮೇತ ಅರ್ಧೋಗುತ್ತೆ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ಲೇ ಮಂಜ, ಪಪ್ಪುಮ್ಮನ್ ತೋರಿಸ್ತೀನಿ ಅನ್ಬಿಟ್ಟು ಅದೇನೋ 3 ಮಕ್ಳಿಗೆ ಅಮ್ಮನ್ ತೋರಿಸ್ತಿದ್ಯಾ? ನಾನೇ ಇವ್ರ ಪಪ್ಪಮ್ಮ. ಈ ಪಪ್ಪುಮ್ಮಗ ಅರ್ಜೆಂಟ್ ಆಗಿ ಇವಾಗ ಬೆಳೆದ್ ಬಿಡೋಣ ಅಂತ. ಪೆಂಗಾದ್ರೇನು ಮಂಗಾದ್ರೇನು ನನ್ ಪಪ್ಪುಮ್ಮ. ಏನ್ ಪಪ್ಪುಮ್ಮ, ಒಂದ್ಸತಿ ಅವ್ನ್ ಪಪ್ಪುಮ್ಮ ಆಗಕ್ಕಿಂತ ಮುಂಚೆ ಯೋಚನೆ ಮಾಡು. ಮೊನ್ನೆಲ್ಲೋ ಪಪ್ಪುಗೋಗಿ ವೆಯ್ಟರ್ ಮೇಲೆ ಸರ್ವರ್ ಮೇಲೆ ಆಸೆ ಬಿದ್ದವನಂತೆ. ಆ ವಿಡಿಯೋನ ಹಾಕ್ತೀನಿ ನೋಡ್ರಿ. ಚಪ್ಪರ್ ಅಮ್ಮಕು ಡುಮ್ಮಕು ಇದ್ಬಿಟ್ಟು ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಆ ಹುಡುಗಿದ್ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಮೋಸ್ಟ್ಲಿ ಇವನವ್ರ ನಂಬರ್ ಕೇಳಿರೋದು ಅಲ್ಲೇ ಕೆಲ್ಸಕ್ಕಿದ್ರೆ ಖಾಲಿ ಇದ್ರೆ ಸೇರ್ಕೊಳ್ಳೋಣ ಅಂತ ಕೇಳಿರ್ತಾನೆ. ಇವನ್ ಮಕ್ಕೀನಿ ಅವರೇ ನಂಬರ್ ಕೊಡ್ತಾ ಇಲ್ಲ. ಇಲ್ಲಿ ಪಪ್ಪುಮ್ಮ ಅಂತೆ, ಪಪ್ಪುಮ್ಮ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ ತಂಗಿ ಹತ್ರ ಫೋಟೋ ಕೇಳಿದಾರೆ. ಅವಳು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಪ್ಪುಮ್ಮ ಅಂತ ಯಾರು ಇಲ್ಲ, ಪಪ್ಪುಮ್ಮ ಇಲ್ಲೇ ಅವ್ರೆ ಕ್ಯೂಟ್. ಪಪ್ಪುಮ್ಮ ಎಲ್ಲಿ ಅಂತ ಯಾರು ಕೇಳಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ಅವತ್ತಿಂದ ಇರೋ ಡೌಟ್, ಇವನ್ ಅಲ್ಲಿ ಯಾರ್ದು ಹೆಂಗುದ್ರು ಅಂತ ಗೊತ್ತಾಯ್ತಿಲ್ಲ. ಕ್ಯೂಟ್ ಆಗಿ ಚಪ್ಪಿಯಾಗಿ. ಮಂಜಂಗೆ ಅವನ್ಗಿಂತ ಸ್ವಲ್ಪ ಕಲರ್ ಜಾಸ್ತಿ ಇರೋರು ಎಲ್ರು ಕ್ಯೂಟ್ ಆಗಿ ಅನ್ಸ್ತಾರೆ. ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನಿಂದ ಸರ್ಪಟ್ಟಿ. ಅಂದ್ರೆ ಮಂಜುಂಗ್ ಫಸ್ಟೇ ಗೊತ್ತು, ವಿಡಿಯೋ ಮಾಡ್ದ ಅನ್ಕೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡ್ ಬಾರಿಸ್ತಾರೆ. ಅದಕ್ಕೆ ಕೇಳ್ತಾವನೆ ಫೈಟ್ ಮಾಡಕ್ ರೆಡಿನಾ ಅಂತ. ಏನ ಕಮೆಂಟ್ ಸೆಕ್ಷನ್ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನಿಂದ ಸರ್ಪಟ್ಟಿ. ಅಲ್ಲ ಜೋರಾಗಿ ಹೋಗ್ಲಿ ಪಪ್ಪಮ್ಮ, ನಿನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಹಿಡ್ದಿದ್ಯಾ ಅಂತದ ಹಿಡಿಯೋದು. ಚಿಚಿ 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 ಚಿ. ಟ್ರೋಲ್ಸ್ ಮಾಡ್ತಾ ಇರ್ತೀನಿ ಅಂಕ. ಫೈಟ್ ಮಾಡೋಣ, ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲಣ. ಮಂಜ ಒಂಥರ ಕರ್ನಾಟಕದ ಜಾನಿ ಸಿನ್ಸ್ ಇದ್ದಂಗೆ. ಅಲ್ಲಿ ನೋಡಿದ್ರೆ ತಮಿಳ್ನಾಡು ಹತ್ರ ಹೋಗಿ ಹೋರಾಟ ಮಾಡ್ತಾ ಇರ್ತಾನೆ, ಇಲ್ಲಿ ನೋಡಿದ್ರೆ ಬಿಡದಿ ಹತ್ರ ಹೋಗಿ ಹೋರಾಟ ಮಾಡ್ತಾ ಇರ್ತಾನೆ. ಇಲ್ಲಿ ಬಂದ್ ನೋಡಿದ್ರೆ ಪಪ್ಪುಮ್ಮಗ್ ಸೈಡ್ ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಸೈಕಲ್ ಬಿಡ್ತಾ ಇರ್ತಾನೆ. ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ ಮರ್ತದೆ ಅಮ್ಮ, ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ರೋಸ್ಟ್ ಮಾಡಿ ಅನ್ಬೇಕು. ಕ್ಯೂಟ್ ಆಗಿ. ನಿಮಗ್ ಹುಡುಗಿಯರಿಗೆ ಕರೆ ಅಣ್ಣ ಇಲ್ಲ ಅಂತಂದ್ರೆ ನಿಮ್ ಮಮ್ಮಿ ಡ್ಯಾಡಿಗೆ ಹೋಗಿ ಕೇಳ್ರಿ. ಅದು ನಿಮ್ ಮಮ್ಮಿ ಡ್ಯಾಡಿ ಪ್ರಾಬ್ಲಮ್. ಇಲ್ಲಿ ನಮಗ್ ಬಂದು ಅಣ್ಣ ಅಂದು ಮಾನಸಿಕ ಮಾಡ್ಬೇಡ್ರಿ. ನೀನೇನು ಯೋಚನೆ ಮಾಡ್ಬೇಡ, ನನ್ನ ಮಗ್ ಇವತ್ತು ಒಂದು ಗತಿ ಕಾಣಿಸ್ತೀನಿ. ಯಾಕಲ ನಮ್ಮ ಅಕ್ಕನ ಮಗಳಿಗೆ ಆಗಲ್ಲ ಫೋನ್ ಮಾಡ್ತೀಯಂತೆ. ಅವಳು ಮಾಡು ಅಂತೇಳಿ ನಾನು ಮಾಡ್ತೀನಿ. ನನ್ನ ಮಗನ ಎಲ್ಲೇ ಇದೀನಿ, ನೀನು ತಿಂದು ಲಾಂಡ್ ಹೆಚ್ಚಾಯ್ತೇನಾ? ಮದ್ಗಿರಿಗೆ ಇದೀಯ, ಬತ್ತೀನಿ ತಡಿಯ. ಮದ್ಗಿರಿಗೆ ಯಾಕೆ ಹೋಗ್ತೀವ? ಮಂಗದುಲ್ಲಿ ನಾನಿರೋದು ಮೆಜೆಸ್ಟಿಕ್ನಾಗೆ. ನೋಡೋ ಅದೆಲ್ಲ ಬೇಡ, ಇನ್ ಮುಂದೆ ಅವಳಿಗೆ ಫೋನ್ ಮಾಡಂಗಿಲ್ಲ. ಹೇಳ್ತಾ ಇದ್ದೀನಿ ಕೇಳೋ. ಹೇಳು, ಹೇಳಿದ್ನಲ್ಲ ಯುಗಾದಿಗೆ ಬತ್ತಾಯಿನಿ. ಬಂದ ನಿನ್ ಎಲ್ಲಿದ್ರು ಹುಡ್ಕೊಂಬಂದು ಬಂದು ಉಮ್ಮ ಕರಿತೀನಿ. ಥೂ ನನ್ನ ಮಗನ, ನೀನ್ ಗಂಡ್ಸೇನ್ ನೀನಲ್ಲೈ. ಅದ್ ನಿನ್ ಸೊಸೆ ಕೇಳು. ಫೋನಲ್ಲಿ ನಿಗಿರಾಡೋದಲ್ಲ, ಊರಾಗ ಬರಲ್ಲ ನಾಳಿಕೆ. ನಾನ್ ಬರಲ್ಲ. ಯಾಕೆ? ನಾಳೆಗೆ ಸಂಬಳ ಆಗುತ್ತೆ. ಬಂದ್ರೆ ನಾಳೆಗೆ ಒಂದಿನ ಸಂಬಳ ಕಟ್ ಮಾಡ್ತಾರೆ. ಥೂ ಲೇ ನನ್ ಕಣ್ಣು ಮುಂಚೆ ಕಾಣಿಸ್ಕೊಳ್ಳೋ ನಿನ್ಗೈತೆ. ನನ್ನ ಮಗನೇ, ನಾನು ಯಾರಂತ ಗೊತ್ತಿಲ್ಲ ನಿನಗೆ. ಬ್ಲಾಕ್ ಅಧ್ಯಕ್ಷ, ಹುಷಾರಾಗಿರೋ. ನಿಮ್ ಬ್ಲಾಕ್ ಅಲ್ಲಿ ಸಂಪಾದನೆ ಮಾಡಿದ್ರೆ ನಾನು ವೈಟ್ ಅಲ್ಲಿ ಸಂಪಾದನೆ ಮಾಡಿದೀನಿ. ಮೆಜೆಸ್ಟಿಕ್ನಾಗ ಬಂದು ಯಾರನ್ನಾದ್ರೂ ಕೇಳು 10ನೇ ಪ್ಲಾಟ್ಫಾರ್ಮ್ ಎಲ್ಲೈತಂತ. ನನ್ನ ಮಗನೇ, ಕೊನೆದಾಗ ಒಂದು ಟಚ್ ಕೊಡ್ತೀನಿ ಕೇಳೋ ಕಮಂಗಿ. ಶಿವಣ್ಣನ್ ಮೂವಿ ವೇದ, ನನ್ನ ಹುಡುಗಿ ರಾಧ, ತಲೆ ಕೆಡ್ಸಿದ್ರೆ ಕರ್ಕೊಂಡು ಹೋಯ್ತಿರ್ತೀನಿ ಸೀದಾ. ಯಾರ ಕುಡಿಯೋರು ಮರ್ಯಾದ ತೆಗದಾರ ನೋಡಿ. ಕಮ್ಮನ್ ಸರಿ ಐತಿ ಏನಂತ ಸಾಕಾಗಿ ಹೋಗ್ಬಿಟ್ಟ. ಏನದ ಸ್ವಲ್ಪ ಕುಡಿದನ ಹೆಂಗೈತಿದ? ಸ್ವಲ್ಪ ನೀರು ಜಾಸ್ತಿ ಆದಂಗೈತಿದ. ನೀರಲ್ಲೂ ಅರ್ಧ ಕುಡ್ದ ಅರ್ಧ ಹುಚ್ಚೋದನವರಾಗ ಮನುಷ್ಯರಿಗೆ जनगण मन अधिनायक जय हे भारत भाग्य विधाता.